ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಶುರು ಮಾಡೋಣ. ಈ ಬಾರ್ಡರ್ ಲೈಟ್ ನಿಮ್ಮ ಫೋನ್ ವಾಲ್ಪೇಪರಲ್ಲಿ ಹೇಗೆ ಲೈವ್ ಕಾಣಿಸೋ ಥರ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ ಪ್ಲೇಸ್ಟೋರ್ಗೆ ಓಪನ್ ಮಾಡಿ. ಪ್ಲೇಸ್ಟೋರ್ ಓಪನ್ ಮಾಡಿದ ತಕ್ಷಣ ನೀವು ಸರ್ಚ್ ಬಾರಲ್ಲಿ ಬಾರ್ಡರ್ ಲೈಟ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಎಷ್ಟೊಂದು ರೀತಿಯಾದ ಬಾರ್ಡರ್ ಲೈಟ್ಸ್ ಸಿಗುತ್ತೆ. ಸೊ ಸಿಂಪಲ್ ಆಗಿರೋದಾದರೂ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ಥರ ಎಷ್ಟೋ ಜನರಿಗೆ ಗೊತ್ತಿರಲ್ಲ ಬಾರ್ಡರ್ ಲೈಟ್ಸ್ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ ಅಂತ. ಸೊ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಯಾಕಂದರೆ ಟೆಕ್ನಿಕಲ್ ವೀಡಿಯೋಸ್ ಅಂದರೆ ಎಲ್ಲ ಥರನೂ ತಿಳಿಸ್ಕೊಡ್ಬೇಕು. ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ತಿಳಿಸ್ಕೊಡ್ಲೇಬೇಕು. ಸೊ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಮುಂದಿನ ವೀಡಿಯೋಸ್ ನೋಟಿಫಿಕೇಷನ್ಗಾಗಿ, ಯಾಕಂದರೆ ನಾನು ಟೆಕ್ನಾಲಜಿಕಲ್ ವೀಡಿಯೋಸ್ ಡೈಲಿ ಯಾವಾಗಲೂ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಈಗ ನೋಡ್ಕೊಳ್ಳಿ, ನಾನು ನಿಮಗೆ ಏನಕ್ಕೆ ಒಂದು ಸಿಂಪಲ್ ಆಗಿರೋ ಆ್ಯಪ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಜಸ್ಟ್ ಬಾರ್ಡರ್ ಲೈಟ್ ಅಲ್ವಾ. ಸೊ ನಾನು ಇದನ್ನು ಡೌನ್ಲೋಡ್ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀನಿ ವಿತ್ ಪ್ರೂಫ್ ಹೇಗೆ ಅಂತ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಆಗಲಿ, ಕಾಯೋಣ. ಇನ್ಸ್ಟಾಲ್ ಮಾಡ್ತಾ ಇದ್ದಂಗೆ ನೀವು ಈ ಆ್ಯಪ್ನ ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಆ್ಯಪ್ಸ್ ಬೇಕಾದರೂ ಸಿಗುತ್ತೆ, ಇನ್ಸ್ಟಾಲ್ ಮಾಡ್ಕೋಬೋದು. ಜಾಸ್ತಿ MB ಆ್ಯಪ್ಸು ಸಿಗುತ್ತೆ ವಿತ್ ಜಾಸ್ತಿ ಫೀಚರ್ಸ್, ಅದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ನಾನು ನಿಮ್ಗೆ ಈ ಥರ ಫೀಚರ್ಸ್ ಪ್ಲೇಸ್ಟೋರ್ ಅವೈಲೇಬಲ್ ಇದೆ ಅನ್ನೋದು ತೋರಿಸೋಕ್ಕಾಗಿ ನಾನು ಈ ಟೆಕ್ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅದು ಇನ್ಸ್ಟಾಲ್ ಆಗಲಿ, ಓಪನ್ ಆಗಲಿ. ನೋಡ್ತಾ ಇದ್ದೀರಾ, ಸೊ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇವಾಗ ಇನ್ಸ್ಟಾಲ್ ಆಗಿದೆ. ನಾನು ಡೈರೆಕ್ಟ್ ಓಪನ್ ಮಾಡಲ್ಲ, ನಿಮಗೆ ಈ ಸಿಂಬಲ್ಲು ನಿಮಗೆ ಇನ್ಸ್ಟಾಲ್ ಆಗಿದೆಯೋ ಇಲ್ಲೋ ಅನ್ನೋ ಪ್ರೂಫ್ ತೋರಿಸ್ಬಿಟ್ಟೆ ಓಪನ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಾ, ನೋಡಿ ಇಲ್ಲಿ ಆಲ್ರೆಡಿ ಬಂದಿದೆ ಡೌನ್ಲೋಡ್ ಆಗಿರೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಬಾರ್ಡರ್ ಲೈಟ್ ಅನ್ನೋ ಒಂದು ಆ್ಯಪ್ ಡೌನ್ಲೋಡ್ ಆಗಿದ್ವಲ್ಲ, ಇನ್ಸ್ಟಾಲ್ ಮಾಡಿದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದು ಈ ಥರ ಓಪನ್ ಆಗುತ್ತೆ. ಆ್ಯಕ್ಟಿವೇಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ಸೊ ಆ್ಯಕ್ಟಿವೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇದ್ದೀರಾ ಬಾರ್ಡರ್ ಲೈಟ್ ಆಲ್ರೆಡಿ ವಿಸಿಬಲ್ ಆಗಿದೆ. ನಿಮಗೆ ತುಂಬ ಚೆನ್ನಾಗಿದೆ ಅಲ್ಲ, ಕಲರ್ ಅಂತ. ಸೊ ಈಗ ಸೆಟ್ ವಾಲ್ಪೇಪರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ ವಾಲ್ಪೇಪರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹೋಮ್ ಸ್ಕ್ರೀನ್ ಆ್ಯಂಡ್ ಲಾಕ್ ಸ್ಕ್ರೀನ್ ಅಂತ ಆಪ್ಷನ್ ಬರುತ್ತೆ. ನಿಮಗೆ ಹೋಮ್ ಸ್ಕ್ರೀನಿಗೆ ಪರ್ಟಿಕ್ಯುಲರ್ ಬೇಕು ಅಂದರೆ ಹೋಮ್ ಸ್ಕ್ರೀನಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಲಾಕ್ ಸ್ಕ್ರೀನ್ ಮತ್ತು ಹೋಮ್ ಸ್ಕ್ರೀನ್ ಎರಡಕ್ಕೂ ಬೇಕು ಅಂದರೆ ಲಾಕ್ ಸ್ಕ್ರೀನ್, ಹೋಮ್ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಹೋಮ್ ಸ್ಕ್ರೀನ್ ಮತ್ತು ಲಾಕ್ ಸ್ಕ್ರೀನ್ ಎರಡಕ್ಕೂ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ಅದು ನೋಡಿ ಈ ಥರ ಕಾಣಿಸುತ್ತೆ. ಇದು ಆಪ್ಷನ್ಸ್ ಏನಂದರೆ ನೋಡ್ತಾ ಇದ್ದೀರಾ, ಆ್ಯನಿಮೇಷನ್ ಸ್ಪೀಡು, ಲೈಟ್ ಎಷ್ಟು ಸ್ಪೀಡಲ್ಲಿ ಮೂವ್ ಆಗಬೇಕು ಅಂತ ನೋಡ್ತಾ ಇದ್ದೀರಾ. ಸ್ಕ್ರೀನ್ ರೆಕಾರ್ಡಿಂಗ್ ಆನಲ್ಲೇ ಇದೆ, ನೋಡ್ತಾ ಇದ್ದರೆ ಎಷ್ಟು ಸ್ಪೀಡಲ್ಲಿ. ಇದಾದರೆ ಫುಲ್ಲು ಕಮ್ಮಿ ಇಟ್ಟರೆ ಫುಲ್ ಸ್ಲೋ ಆಗಿ ಮೂವ್ ಆಗುತ್ತೆ, ಸ್ವಲ್ಪ ಮೂವ್ ಆದರೆ ಫಾಸ್ಟ್ ಅಲ್ಟ್ರಾ ಫಾಸ್ಟ್ ಆಗುತ್ತೆ. ಲಾಸ್ಟಲ್ಲಿ ಇಟ್ಟರೆ ಚೆನ್ನಾಗಿದೆ ಅಲ್ವಾ, ಡಿಸ್ಕೋ ಲೈಟ್ ಥರ. ನಿಮ್ಮ ಫೋನ್ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಇವಾಗ ಬಾರ್ಡ್ರ್ ಥಿಕ್ನೆಸ್ ನೋಡಿ, ಬಾರ್ಡ್ರ್ ಜಾಸ್ತಿ ತಿಕ್ಕಾಗ್ತಾಯಿದೆ ಮತ್ತು ಕಮ್ಮಿನೂ ಮಾಡ್ಬೋದು. ಹೀಗೆ ಬಾರ್ಡ್ರ್ ಥಿಕ್ನೆಸ್ ಆನ್ ಲಾಕ್ ಸ್ಕ್ರೀನ್ ಅಂತ ಕಾಣಿಸ್ತಿದೆ. ಲಾಕ್ ಸ್ಕ್ರೀನಲ್ಲಿ ಎಷ್ಟು ಬಾರ್ಡ್ರ್ ಥಿಕ್ನೆಸ್ ಬೇಕೋ ಆ ಥರ ಮಾಡ್ಬೋದು. ಮೊದಲನೇದಾಗಿ ನಾವು ಮಾಡಿದ್ದು ಹೋಮ್ ಸ್ಕ್ರೀನ್ ಥಿಕ್ನೆಸ್ಸು, ಇದು ಇವಾಗ ಲಾಕ್ ಸ್ಕ್ರೀನ್ ಥಿಕ್ನೆಸ್ಸು. ಸೊ ಟಾಪ್ ಕಾರ್ನರ್ ರೇಡಿಯಸ್, ಈಗ ಟಾಪ್ ಕಾರ್ನರಲ್ಲಿ ಕೂಡ ನೀವು ಲೈಟನ್ನು ಹಾಕ್ಬೋದು. ಅಂದರೆ ನಾನು ಶೇಡ್ ಮಾಡ್ತಾಯಿದ್ದೀನಿ ನೋಡಿ, ಈ ಜಾಗದಲ್ಲಿ ನೀವು ಲೈಟನ್ನು ಹಾಕ್ಬೋದು. ಸೊ ಅದನ್ನು ಹಾಕ್ತಾಯಿದ್ದೀನಿ. ಅದರಲ್ಲಿ ಯಾವ ಕಲರ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಕಲರ್ ಸೆಲೆಕ್ಟ್ ಮಾಡ್ಕೋಬೋದು. ಎನೇಬಲ್ ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ಕಾಣಿಸ್ತಾ ಇದೆ. ಬ್ಯಾಕ್ಗ್ರೌಂಡ್ ಇಮೇಜನ್ನು ನೀವು ಫೈಲಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಇಮೇಜನ್ನ ಹಾಕ್ಕೋಬೋದು. ಈ ಥರ ಹಲವಾರು ಆಪ್ಷನ್ಸ್ ಇದೆ, ನೋಡಿಕೊಂಡು ಎನೇಬಲ್ ಮಾಡ್ಕೊಳ್ಳಿ. ಈ ರೀತಿ ತುಂಬ ಟೆಕ್ ವೀಡಿಯೋಸ್ ಹಾಕ್ತಾಯಿರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ನೋಡಿ ಏನು ತಿಳ್ಕೊಂಡಿದ್ರು ಈ ಆ್ಯಪ್ ಬಗ್ಗೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಉಪಯೋಗಿಸಿ. ಪ್ಲೇಸ್ಟೋರಲ್ಲಿರೋದೇ ನಮಗೋಸ್ಕರ ಆ್ಯಪ್ಸು. ಸೊ ಈ ಥರ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ಕೊಂಡಿದ್ದೆ, ಪ್ಲೇಸ್ಟೋರಲ್ಲಿ ಗೊತ್ತಿದ್ದರೆ ಪರವಾಗಿಲ್ಲ, ಗೊತ್ತಿಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ, ಜೈ ಆಂಜನೇಯ.